ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಸರ್ಕಾರದಿಂದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಜನರಿಗೆ ಗುಡ್ ನ್ಯೂಸ್. ಇದು ಬಿ ಖಾತಾ ನಿವೇಶನ ಕಟ್ಟಡ ಫ್ಲಾಟ್ಗಳಿಗೆ ಈಗ ಎ ಖಾತಾ ಭಾಗ್ಯ. ಈ ಮೂಲಕ ಅಕ್ರಮ ಸಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಂದಲ್ಲ ಎರಡಲ್ಲ 10 ಲಕ್ಷ ಆಸ್ತಿಗಳಿಗೆ ಈ ಅನುಮೋದನೆಯಿಂದ ಎ ಖಾತಾ ಭಾಗ್ಯ ಸಿಗಲಿಕ್ಕಿದೆ. ಎಷ್ಟು? 10 ಲಕ್ಷ ಪ್ರಾಪರ್ಟೀಸ್. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಂದಾಜು 10 ಲಕ್ಷ ಆಸ್ತಿ ಇದೆ. ಅಂದ್ರೆ ಅನಧಿಕೃತವಾಗಿ ರಚಿಸಿರುವಂತಹ ಬಡಾವಣೆಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ಬಿ ಖಾತಾ ಇಂದ ಎ ಖಾತಾ ಆದ ಮೇಲೆ, ಎ ಖಾತಾ ಆದ್ರೆ ಆಸ್ತಿಯ ಮೇಲಿನ ಹಕ್ಕು ಸ್ಪಷ್ಟವಾಗಿ ಸಿಗುತ್ತೆ. ಭವಿಷ್ಯದ ಕಾನೂನು ಸಮಸ್ಯೆಗಳಿಂದ ತಪ್ಪಿಸಿಕೋಬಹುದು. ಅತ್ಯಂತ ಸುಲಭವಾಗಿ ಸಾಲ ಸೌಲಭ್ಯ ಕೂಡ ಇದರಿಂದ ಸಿಗುತ್ತೆ. ಕಟ್ಟಡ ನಿರ್ಮಾಣಕ್ಕೆ ಬೇಗವೇ ಅನುಮೋದನೆ ಕೂಡ ದೊರೆಯುತ್ತೆ. ಎ ಖಾತಾ ಆಸ್ತಿಗಳಿಗೆ ಮಾರುಕಟ್ಟೆಯ ಮೌಲ್ಯವೂ ಜಾಸ್ತಿ. ಮಾರಾಟ ಮಾಡುವ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಲ್ಲ. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಜಮೀನಿರುತ್ತೆ, ಆ ಜಮೀನನ್ನ ನೀವು ರಿಜಿಸ್ಟರ್ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಅಂದ ಮಾತ್ರಕ್ಕೆ ನೀವಲ್ಲಿ ಒಂದು ಮನೆಯನ್ನ ಕಟ್ಬಿಡ್ತೀರಿ. ಅದಕ್ಕೆ ನೀವು ರಿಜಿಸ್ಟರ್ ಮಾಡಿಸಿರೋದಿಲ್ಲ. ಜಮೀನೇ ನಮ್ಮದಿದೆ, ರಿಜಿಸ್ಟರ್ ಆಗಿದೆ, ಇನ್ನು ಬಿಲ್ಡಿಂಗ್ ಏನಕ್ಕೆ ರಿಜಿಸ್ಟರ್ ಮಾಡಬೇಕು? ಅದರ ಅಗತ್ಯ ಇಲ್ಲ ಅಂತ ಹೇಳಿ 1 ಎಕರೆ ಜಾಗದಲ್ಲಿ ನೀವು ಮನೆಯನ್ನ ಕಟ್ಕೊಂಡಿರ್ತೀರಿ ಅಥವಾ ಅಲ್ಲಿ ಬಡಾವಣೆಯನ್ನ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಎಂದು ಮಾತ್ರಕ್ಕೆ. ಈಗ ನಿಮ್ಮ ಜಮೀನು ರಿಜಿಸ್ಟರ್ ಆಗಿದೆ, ಅದು ಎ ಖಾತಾ. ಅಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಿ ಪರ್ಮಿಷನ್ ಇಲ್ಲದೆ, ಅದು ಬಿ ಖಾತಾ. ಎಲ್ಲಿ ನೀವು ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಲ್ಲ, ಅದಕ್ಕೆ ಈಗ ಅನುಮೋದನೆ ಸಿಗುತ್ತೆ. ನಿಮ್ಮ ಬಿ ಖಾತಾದ ಬಿಲ್ಡಿಂಗ್ ಈಗ ಎ ಖಾತಾ ಆಗುತ್ತೆ. ಅಲ್ಲಿಗೆ ನಿಮಗಿದ್ದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ನೀವು ಪರ್ಮಿಷನ್ ಇಲ್ಲದೆ ಕಟ್ಟಿದಂತಹ ನಿವೇಶನಗಳು, ಕಟ್ಟಡಗಳು ಇನ್ಮುಂದೆ ಎ ಖಾತಾ ಆಗುತ್ತೆ. ಆ ರೀತಿ 10 ಲಕ್ಷ ಆಸ್ತಿಗಳಿದೆ ಅಂತ, ಅವೆಲ್ಲವೂ ಕೂಡ ಇನ್ಮುಂದೆ ಸಕ್ರಮ, ಅಕ್ರಮ ಅಲ್ಲ. ಇದು ಈ ರೀತಿ ಬಿ ಖಾತಾ ಹೊಂದಿದ್ದವರಿಗೆ ಅಥವಾ ಪರ್ಮಿಷನ್ ಕಟ್ಟಿದಂತಹ ಕಟ್ಟಡ ಯಾರೆಲ್ಲ ಮಾಲೀಕರಿದ್ದಾರೆ ಅವರಿಗೆ ಗುಡ್ ನ್ಯೂಸ್. ಇನ್ನು ನೆಕ್ಸ್ಟ್ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಸರ್ಕಾರದಿಂದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಜನರಿಗೆ ಗುಡ್ ನ್ಯೂಸ್. ಇದು ಬಿ ಖಾತಾ ನಿವೇಶನ ಕಟ್ಟಡ ಫ್ಲಾಟ್ಗಳಿಗೆ ಈಗ ಎ ಖಾತಾ ಭಾಗ್ಯ. ಈ ಮೂಲಕ ಅಕ್ರಮ ಸಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಂದಲ್ಲ ಎರಡಲ್ಲ 10 ಲಕ್ಷ ಆಸ್ತಿಗಳಿಗೆ ಈ ಅನುಮೋದನೆಯಿಂದ ಎ ಖಾತಾ ಭಾಗ್ಯ ಸಿಗಲಿಕ್ಕಿದೆ. ಎಷ್ಟು? 10 ಲಕ್ಷ ಪ್ರಾಪರ್ಟೀಸ್. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಂದಾಜು 10 ಲಕ್ಷ ಆಸ್ತಿ ಇದೆ. ಅಂದ್ರೆ ಅನಧಿಕೃತವಾಗಿ ರಚಿಸಿರುವಂತಹ ಬಡಾವಣೆಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ಬಿ ಖಾತಾ ಇಂದ ಎ ಖಾತಾ ಆದ ಮೇಲೆ, ಎ ಖಾತಾ ಆದ್ರೆ ಆಸ್ತಿಯ ಮೇಲಿನ ಹಕ್ಕು ಸ್ಪಷ್ಟವಾಗಿ ಸಿಗುತ್ತೆ. ಭವಿಷ್ಯದ ಕಾನೂನು ಸಮಸ್ಯೆಗಳಿಂದ ತಪ್ಪಿಸಿಕೋಬಹುದು. ಅತ್ಯಂತ ಸುಲಭವಾಗಿ ಸಾಲ ಸೌಲಭ್ಯ ಕೂಡ ಇದರಿಂದ ಸಿಗುತ್ತೆ. ಕಟ್ಟಡ ನಿರ್ಮಾಣಕ್ಕೆ ಬೇಗವೇ ಅನುಮೋದನೆ ಕೂಡ ದೊರೆಯುತ್ತೆ. ಎ ಖಾತಾ ಆಸ್ತಿಗಳಿಗೆ ಮಾರುಕಟ್ಟೆಯ ಮೌಲ್ಯವೂ ಜಾಸ್ತಿ. ಮಾರಾಟ ಮಾಡುವ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಲ್ಲ. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಜಮೀನಿರುತ್ತೆ, ಆ ಜಮೀನನ್ನ ನೀವು ರಿಜಿಸ್ಟರ್ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಅಂದ ಮಾತ್ರಕ್ಕೆ ನೀವಲ್ಲಿ ಒಂದು ಮನೆಯನ್ನ ಕಟ್ಬಿಡ್ತೀರಿ. ಅದಕ್ಕೆ ನೀವು ರಿಜಿಸ್ಟರ್ ಮಾಡಿಸಿರೋದಿಲ್ಲ. ಜಮೀನೇ ನಮ್ಮದಿದೆ, ರಿಜಿಸ್ಟರ್ ಆಗಿದೆ, ಇನ್ನು ಬಿಲ್ಡಿಂಗ್ ಏನಕ್ಕೆ ರಿಜಿಸ್ಟರ್ ಮಾಡಬೇಕು? ಅದರ ಅಗತ್ಯ ಇಲ್ಲ ಅಂತ ಹೇಳಿ 1 ಎಕರೆ ಜಾಗದಲ್ಲಿ ನೀವು ಮನೆಯನ್ನ ಕಟ್ಕೊಂಡಿರ್ತೀರಿ ಅಥವಾ ಅಲ್ಲಿ ಬಡಾವಣೆಯನ್ನ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಎಂದು ಮಾತ್ರಕ್ಕೆ. ಈಗ ನಿಮ್ಮ ಜಮೀನು ರಿಜಿಸ್ಟರ್ ಆಗಿದೆ, ಅದು ಎ ಖಾತಾ. ಅಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಿ ಪರ್ಮಿಷನ್ ಇಲ್ಲದೆ, ಅದು ಬಿ ಖಾತಾ. ಎಲ್ಲಿ ನೀವು ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಲ್ಲ, ಅದಕ್ಕೆ ಈಗ ಅನುಮೋದನೆ ಸಿಗುತ್ತೆ. ನಿಮ್ಮ ಬಿ ಖಾತಾದ ಬಿಲ್ಡಿಂಗ್ ಈಗ ಎ ಖಾತಾ ಆಗುತ್ತೆ. ಅಲ್ಲಿಗೆ ನಿಮಗಿದ್ದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ನೀವು ಪರ್ಮಿಷನ್ ಇಲ್ಲದೆ ಕಟ್ಟಿದಂತಹ ನಿವೇಶನಗಳು, ಕಟ್ಟಡಗಳು ಇನ್ಮುಂದೆ ಎ ಖಾತಾ ಆಗುತ್ತೆ. ಆ ರೀತಿ 10 ಲಕ್ಷ ಆಸ್ತಿಗಳಿದೆ ಅಂತ, ಅವೆಲ್ಲವೂ ಕೂಡ ಇನ್ಮುಂದೆ ಸಕ್ರಮ, ಅಕ್ರಮ ಅಲ್ಲ. ಇದು ಈ ರೀತಿ ಬಿ ಖಾತಾ ಹೊಂದಿದ್ದವರಿಗೆ ಅಥವಾ ಪರ್ಮಿಷನ್ ಕಟ್ಟಿದಂತಹ ಕಟ್ಟಡ ಯಾರೆಲ್ಲ ಮಾಲೀಕರಿದ್ದಾರೆ ಅವರಿಗೆ ಗುಡ್ ನ್ಯೂಸ್. ಇನ್ನು ನೆಕ್ಸ್ಟ್
ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಸರ್ಕಾರದಿಂದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಜನರಿಗೆ ಗುಡ್ ನ್ಯೂಸ್ ಇದು. ಬಿ ಖಾತಾ ನಿವೇಶನ ಕಟ್ಟಡ ಫ್ಲಾಟ್ಗಳಿಗೆ ಈಗ ಎ ಖಾತಾ ಭಾಗ್ಯ. ಈ ಮೂಲಕ ಅಕ್ರಮ ಸಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಂದಲ್ಲ ಎರಡಲ್ಲ 10 ಲಕ್ಷ ಆಸ್ತಿಗಳಿಗೆ ಈ ಅನುಮೋದನೆಯಿಂದ ಎ ಖಾತಾ ಭಾಗ್ಯ ಸಿಗಲಿಕ್ಕಿದೆ. ಎಷ್ಟು? 10 ಲಕ್ಷ ಪ್ರಾಪರ್ಟೀಸ್. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಂದಾಜು 10 ಲಕ್ಷ ಆಸ್ತಿ ಇದೆ. ಅಂದ್ರೆ ಅನಧಿಕೃತವಾಗಿ ರಚಿಸಿರುವಂತಹ ಬಡಾವಣೆಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ಬಿ ಖಾತಾಯಿಂದ ಎ ಖಾತಾ ಆದ ಮೇಲೆ, ಎ ಖಾತಾ ಆದ್ರೆ ಆಸ್ತಿಯ ಮೇಲಿನ ಹಕ್ಕು ಸ್ಪಷ್ಟವಾಗಿ ಸಿಗುತ್ತೆ. ಭವಿಷ್ಯದ ಕಾನೂನು ಸಮಸ್ಯೆಗಳಿಂದ ತಪ್ಪಿಸಿಕೋಬಹುದು. ಅತ್ಯಂತ ಸುಲಭವಾಗಿ ಸಾಲ ಸೌಲಭ್ಯ ಕೂಡ ಇದರಿಂದ ಸಿಗುತ್ತೆ. ಕಟ್ಟಡ ನಿರ್ಮಾಣಕ್ಕೆ ಬೇಗವೇ ಅನುಮೋದನೆ ಕೂಡ ದೊರೆಯುತ್ತೆ. ಎ ಖಾತಾ ಆಸ್ತಿಗಳಿಗೆ ಮಾರುಕಟ್ಟೆಯ ಮೌಲ್ಯವೂ ಜಾಸ್ತಿ. ಮಾರಾಟ ಮಾಡುವ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಲ್ಲ. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಜಮೀನಿರುತ್ತೆ, ಆ ಜಮೀನನ್ನ ನೀವು ರಿಜಿಸ್ಟರ್ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಅಂದ ಮಾತ್ರಕ್ಕೆ ನೀವಲ್ಲಿ ಒಂದು ಮನೆಯನ್ನ ಕಟ್ಬಿಡ್ತೀರಿ. ಅದಕ್ಕೆ ನೀವು ರಿಜಿಸ್ಟರ್ ಮಾಡಿಸಿರೋದಿಲ್ಲ. ಜಮೀನೇ ನಮ್ಮದಿದೆ, ರಿಜಿಸ್ಟರ್ ಆಗಿದೆ, ಇನ್ನು ಬಿಲ್ಡಿಂಗ್ ಏನಕ್ಕೆ ರಿಜಿಸ್ಟರ್ ಮಾಡಬೇಕು? ಅದರ ಅಗತ್ಯ ಇಲ್ಲ ಅಂತ ಹೇಳಿ 1 ಎಕರೆ ಜಾಗದಲ್ಲಿ ನೀವು ಮನೆಯನ್ನ ಕಟ್ಕೊಂಡಿರ್ತೀರಿ ಅಥವಾ ಅಲ್ಲಿ ಬಡಾವಣೆಯನ್ನ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಎಂದು ಮಾತ್ರಕ್ಕೆ. ಈಗ ನಿಮ್ಮ ಜಮೀನು ರಿಜಿಸ್ಟರ್ ಆಗಿದೆ, ಅದು ಎ ಖಾತಾ. ಅಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಿ ಪರ್ಮಿಷನ್ ಇಲ್ಲದೆ, ಅದು ಬಿ ಖಾತಾ. ಎಲ್ಲಿ ನೀವು ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಲ್ಲ, ಅದಕ್ಕೆ ಈಗ ಅನುಮೋದನೆ ಸಿಗುತ್ತೆ. ನಿಮ್ಮ ಬಿ ಖಾತಾದ ಬಿಲ್ಡಿಂಗ್ ಈಗ ಎ ಖಾತಾ ಆಗುತ್ತೆ. ಅಲ್ಲಿಗೆ ನಿಮಗಿದ್ದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ನೀವು ಪರ್ಮಿಷನ್ ಇಲ್ಲದೆ ಕಟ್ಟಿದಂತಹ ನಿವೇಶನಗಳು, ಕಟ್ಟಡಗಳು ಇನ್ಮುಂದೆ ಎ ಖಾತಾ ಆಗುತ್ತೆ. ಆ ರೀತಿ 10 ಲಕ್ಷ ಆಸ್ತಿಗಳಿದೆ ಅಂತ. ಅವೆಲ್ಲವೂ ಕೂಡ ಇನ್ಮುಂದೆ ಸಕ್ರಮ, ಅಕ್ರಮ ಅಲ್ಲ. ಇದು ಈ ರೀತಿ ಬಿ ಖಾತಾ ಹೊಂದಿದ್ದವರಿಗೆ ಅಥವಾ ಪರ್ಮಿಷನ್ ಕಟ್ಟಿದಂತಹ ಕಟ್ಟಡ ಯಾರೆಲ್ಲ ಮಾಲೀಕರಿದ್ದಾರೆ ಅವರಿಗೆ ಗುಡ್ ನ್ಯೂಸ್. ಇನ್ನು ನೆಕ್ಸ್ಟ್ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಸರ್ಕಾರದಿಂದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಜನರಿಗೆ ಗುಡ್ ನ್ಯೂಸ್ ಇದು. ಬಿ ಖಾತಾ ನಿವೇಶನ ಕಟ್ಟಡ ಫ್ಲಾಟ್ಗಳಿಗೆ ಈಗ ಎ ಖಾತಾ ಭಾಗ್ಯ. ಈ ಮೂಲಕ ಅಕ್ರಮ ಸಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಂದಲ್ಲ ಎರಡಲ್ಲ 10 ಲಕ್ಷ ಆಸ್ತಿಗಳಿಗೆ ಈ ಅನುಮೋದನೆಯಿಂದ ಎ ಖಾತಾ ಭಾಗ್ಯ ಸಿಗಲಿಕ್ಕಿದೆ. ಎಷ್ಟು? 10 ಲಕ್ಷ ಪ್ರಾಪರ್ಟೀಸ್. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಂದಾಜು 10 ಲಕ್ಷ ಆಸ್ತಿ ಇದೆ. ಅಂದ್ರೆ ಅನಧಿಕೃತವಾಗಿ ರಚಿಸಿರುವಂತಹ ಬಡಾವಣೆಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ಬಿ ಖಾತಾಯಿಂದ ಎ ಖಾತಾ ಆದ ಮೇಲೆ, ಎ ಖಾತಾ ಆದ್ರೆ ಆಸ್ತಿಯ ಮೇಲಿನ ಹಕ್ಕು ಸ್ಪಷ್ಟವಾಗಿ ಸಿಗುತ್ತೆ. ಭವಿಷ್ಯದ ಕಾನೂನು ಸಮಸ್ಯೆಗಳಿಂದ ತಪ್ಪಿಸಿಕೋಬಹುದು. ಅತ್ಯಂತ ಸುಲಭವಾಗಿ ಸಾಲ ಸೌಲಭ್ಯ ಕೂಡ ಇದರಿಂದ ಸಿಗುತ್ತೆ. ಕಟ್ಟಡ ನಿರ್ಮಾಣಕ್ಕೆ ಬೇಗವೇ ಅನುಮೋದನೆ ಕೂಡ ದೊರೆಯುತ್ತೆ. ಎ ಖಾತಾ ಆಸ್ತಿಗಳಿಗೆ ಮಾರುಕಟ್ಟೆಯ ಮೌಲ್ಯವೂ ಜಾಸ್ತಿ. ಮಾರಾಟ ಮಾಡುವ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಲ್ಲ. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಜಮೀನಿರುತ್ತೆ, ಆ ಜಮೀನನ್ನ ನೀವು ರಿಜಿಸ್ಟರ್ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಅಂದ ಮಾತ್ರಕ್ಕೆ ನೀವಲ್ಲಿ ಒಂದು ಮನೆಯನ್ನ ಕಟ್ಬಿಡ್ತೀರಿ. ಅದಕ್ಕೆ ನೀವು ರಿಜಿಸ್ಟರ್ ಮಾಡಿಸಿರೋದಿಲ್ಲ. ಜಮೀನೇ ನಮ್ಮದಿದೆ, ರಿಜಿಸ್ಟರ್ ಆಗಿದೆ, ಇನ್ನು ಬಿಲ್ಡಿಂಗ್ ಏನಕ್ಕೆ ರಿಜಿಸ್ಟರ್ ಮಾಡಬೇಕು? ಅದರ ಅಗತ್ಯ ಇಲ್ಲ ಅಂತ ಹೇಳಿ 1 ಎಕರೆ ಜಾಗದಲ್ಲಿ ನೀವು ಮನೆಯನ್ನ ಕಟ್ಕೊಂಡಿರ್ತೀರಿ ಅಥವಾ ಅಲ್ಲಿ ಬಡಾವಣೆಯನ್ನ ಮಾಡಿರ್ತೀರಿ. ಜಮೀನು ರಿಜಿಸ್ಟರ್ ಆಗಿದೆ ಎಂದು ಮಾತ್ರಕ್ಕೆ. ಈಗ ನಿಮ್ಮ ಜಮೀನು ರಿಜಿಸ್ಟರ್ ಆಗಿದೆ, ಅದು ಎ ಖಾತಾ. ಅಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಿ ಪರ್ಮಿಷನ್ ಇಲ್ಲದೆ, ಅದು ಬಿ ಖಾತಾ. ಎಲ್ಲಿ ನೀವು ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರಲ್ಲ, ಅದಕ್ಕೆ ಈಗ ಅನುಮೋದನೆ ಸಿಗುತ್ತೆ. ನಿಮ್ಮ ಬಿ ಖಾತಾದ ಬಿಲ್ಡಿಂಗ್ ಈಗ ಎ ಖಾತಾ ಆಗುತ್ತೆ. ಅಲ್ಲಿಗೆ ನಿಮಗಿದ್ದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ನೀವು ಪರ್ಮಿಷನ್ ಇಲ್ಲದೆ ಕಟ್ಟಿದಂತಹ ನಿವೇಶನಗಳು, ಕಟ್ಟಡಗಳು ಇನ್ಮುಂದೆ ಎ ಖಾತಾ ಆಗುತ್ತೆ. ಆ ರೀತಿ 10 ಲಕ್ಷ ಆಸ್ತಿಗಳಿದೆ ಅಂತ. ಅವೆಲ್ಲವೂ ಕೂಡ ಇನ್ಮುಂದೆ ಸಕ್ರಮ, ಅಕ್ರಮ ಅಲ್ಲ. ಇದು ಈ ರೀತಿ ಬಿ ಖಾತಾ ಹೊಂದಿದ್ದವರಿಗೆ ಅಥವಾ ಪರ್ಮಿಷನ್ ಕಟ್ಟಿದಂತಹ ಕಟ್ಟಡ ಯಾರೆಲ್ಲ ಮಾಲೀಕರಿದ್ದಾರೆ ಅವರಿಗೆ ಗುಡ್ ನ್ಯೂಸ್. ಇನ್ನು ನೆಕ್ಸ್ಟ್